ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಫಾಲೋ ಮಾಡಿರಿ. ಇವತ್ತು ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯದ BJP ಘಟಕದಿಂದ ಹೋರಾಟ, ಪ್ರತಿಭಟನೆ, ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆಯನ್ನು ನೀಡಬೇಕಂತೇಳಿ ಬೀದಿಗಿಳಿದ ಹೋರಾಟ ನಡೆಸುತ್ತಿರುವ BJP ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು, ರೈತರ ಬೆಂಬಲವಂತ ಹೇಳಿ ರೈತರ ಬೆನ್ನೆಲುಬು ಮುರಿಯುವ ಇವೆಲ್ಲ ಪಕ್ಷಗಳು ಇದೇ ರೀತಿಯ ನಡವಳಿಕೆಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಯಾಕಂದರೆ ಯಾವ ಸರ್ಕಾರನೂ ಯಾರೂ ರೈತರಿಗೇನೂ ಮಾಡೇ ಇಲ್ಲ. ಇವರು ಬರೀ ರೈತರ ಮುಂದಿಟ್ಕೊಂಡು ಬರೀ ಹೋರಾಟ ಮಾಡೋದು, ತಮ್ಮ ಲಾಭಕ್ಕಾಗಿ ರೈತನ ಬಲಿ ಕೊಡೋದು. ಕಾಂಗ್ರೆಸ್ ಸರ್ಕಾರದೊಳಗೆ ರೊಕ್ಕಿಲ್ಲ, ಅವ್ರ ಕುರ್ಚಿ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿಗೆ ಬಡದಾಡ್ಲಕತ್ತಾರು. ಇವರು ರೈತರ ಮುಂದಿಟ್ಕೊಂಡು ಹೋರಾಟ ಮಾಡತ್ತ. ಅದೇ ರೀತಿ ಇವರಲ್ಲಿ ತಾಕತ್ತಿತ್ತಂದ್ರೆ, ಸ್ವಾಭಿಮಾನ ಅನ್ನೋದು ಏನಾರ BJP ಅವರಲ್ಲಿ ಇತ್ತಂದ್ರೆ, ನಾಳೆ ಚಳಿಗಾಲ ಅಧಿವೇಶನ ಬಹಿಷ್ಕಾರ ಮಾಡಿ ಸ್ಟ್ರೈಕ್ ಮಾಡಲಿ, ಹೋರಾಟ ಮಾಡಲಿ. ನೋಡೋ ರೈತರಿಗೆ ಎಷ್ಟು ಇವರು ಬೆಂಬಲ ಕೊಟ್ಟು ಮಾಡ್ತಾರೆ ಅನ್ನೋದು ಗೊತ್ತಾಗ್ತೈತಿ. ಇದೆಲ್ಲ ನಾಟಕೀಯವಾಗಿ ಹೋರಾಟಗಳನ್ನು ಮಾಡ್ತಾರೆ ಹೊರತು ರೈತಿಗೆ ಒಳ್ಳೇದು ಆಗಲಿ ಅನ್ನೋ ಉದ್ದೇಶದಿಂದ ಯಾರೂ ಹೋರಾಟ ಮಾಡೋರಿಲ್ಲ. ಇಷ್ಟೊಂದು ನಾಚಿಗಟ್ಟಿ ರಾಜಕಾರಣಿಗಳದಾರ. ಇವ್ರಿಗೆ ನಾಚಿಗೆ ಬರಬೇಕು. ಇವ್ರ ಮಕ್ಕಳಿಗೆ ಉಗುಳ್ಬೇಕು ಜನ. ಅರ್ಥ ಮಾಡ್ಕೊಂತ ಜನ ಎಲ್ಲ ಕರೆ ರಾಜಕಾರಣಿಗೆ ಅರ್ಥ ಆಗೋನಿಲ್ಲ. ಅದೇ ರೀತಿ ಮುಂದೆ ಹೇಳಿದಾರೆ ನೋಡಿ, ಏನು ಮಾಡಬೇಕು ಅನ್ನೋದು ಸರ್ಕಾರನ ತರಾಟೆಗೆ ಹೆಂಗೆ ತೆಗೆದುಕೊಂಡಾರ ನೋಡಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ರೈತರು ಇವತ್ತು ಬೀದಿಯಲ್ಲಿ ನಿಂತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ರೈತರಿಗೆ ನ್ಯಾಯ ಕೊಡಿ, ಖರೀದಿ ಕೇಂದ್ರ ತೆರೀರಿ, ಇಲ್ಲದೆ ಇದ್ರೆ ಕುರ್ಚಿ ಸಮೇತ ಎಳೆದು ಹಾಕುವಂತ ತಾಕತ್ತು ಈ ರಾಜ್ಯದ ರೈತರಿಗೆ ಇದೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ. ರಾಜ್ಯದ ರೈತರಿಗೆ ಇದೆ ಅಂತ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ. ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ದು ಅವ್ರ ತಲೆಗೆ ಬಹಳ ಹೋಗ್ಬಿಟ್ಟಿದೆ. ನಾವು ಹೇಳಿದ್ದು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ, ಭತ್ತದ ಖರೀದಿ ಕೇಂದ್ರ ತೆರೀರಿ. ನಾವು ಶಾಸಕರ ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿಲ್ಲ. ನಾವು ಖರೀದಿ ಕೇಂದ್ರ ತೆರೀರಿ ಅಂದಿದ್ದು ದಾವಣಗೆರೆಯಾಗೆ, ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ದು ಕಲಬುರಗಿನಲ್ಲಿ, ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ ಬೆಳಗಾಂನಲ್ಲಿ. ಇವ್ರು ವಿಧಾನಸೌಧದಲ್ಲೇ ಖರೀದಿ ಕೇಂದ್ರ ತೆರೀರಿ ಅಂತ ನಾವು ಹೇಳಿರ್ಲಿಲ್ಲ. ರಾಜಕೀಯ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಶಾಸಕರಿಗೆ ಅದೆಷ್ಟೋ ಕೋಟಿ ರೂಪಾಯಿ ಅಂತೆ, ಅದರಲ್ಲೂ ಗ್ರೇಡ್ ಅಂತೆ, ಅದರಲ್ಲೂ ಗ್ರೇಡ್ ಅಂತೆ. A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್. ಗ್ರೇಡ್ ಮೇಲೆ ವ್ಯಾಪಾರ ಅಂತೆ. ನಾವು ಹೇಳಿದ್ದು ರೈತರ ಭತ್ತ ಖರೀದಿ ಕೇಂದ್ರ ತೆರೀರಿ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ. ನೀವು ಶಾಸಕರ ಖರೀದಿ ಕೇಂದ್ರ ತೆರೆದುಕೊಂಡು ಕೂತಿದ್ದೀರಲ್ಲ, ಮಾನ ಮರ್ಯಾದೆ ಇದೆಯಾ? ಇದಕ್ಕಾಗಿ ರಾಜ್ಯದ ಜನ ನಿಮಗೆ 136 ಸೀಟ್ ಕೊಟ್ಟಿದ್ದು. ಏನಾಗಿದ್ದಾರೆ? ಇದು ರೈತರ ಮಾತು ಕೇಳಿ. ನೀವು ರೈತರ ಪಾಲಿಗೆ ಬದುಕಿದ್ದು ಸತ್ತಂಗಾಗಿದ್ದೀರಿ. ನೀವು ಬದುಕಿದೀವಿ ಅಂತ ತೋರಿ ಮಾಡಿದೆ. ನೀವೊಂದು 400 ರೂಪಾಯಿ ಕೊಡ್ರಿ, ನೀವೊಂದು 600 ರೂಪಾಯಿ ಕೊಟ್ಟು 3000 ಮಾಡಿ ನಾನು ಇದೀನಿ ರೈತರ ಪಾಲಿಗೆ ಅಂತ ತೋರಿಸಿ. ಹಾಗಿದ್ರೆ ಮಾತ್ರ ನೀವು ರೈತರ ಪಾಲಿಗೆ ಬದುಕ್ತೀರಿ. ಇಲ್ದೇ ಇದ್ರೆ ಸತ್ತಂಗ ಆಗ್ತೀರಿ. ಸತ್ತಂಗ ಆಗಬೇಡಿ. ರೈತರು ಕಬ್ಬಿಗೆ ಬೆಂಕಿ ಹಾಕಿದ ದುರುಳ್ರು, ಅವ್ರ ಮೇಲೆ ಕ್ರಮ ಆಗಿದೆಯಾ? ರೈತರು ಯಾವತ್ತೂ ತಾನು ಬೆಳೆದ ಬೆಳೆಯನ್ನು ಲಕ್ಷ್ಮಿ ಅಂತ ಭಾವಿಸ್ತಾನೆ. ರಕ್ತವನ್ನೇ ಬೆವರಾಗಿ ಸುರಿಸಿ ಕಬ್ಬು ಬೆಳೆದ ರೈತ ಅವನು ಬೆಂಕಿ ಹಾಕುವಂತ ಹೀನ ಕೆಲಸ ಮಾಡಲ್ಲ. ಹೀನ ಕೆಲಸ ಮಾಡಿದವರು ಯಾವುದೋ ಕಾರಣದ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ, ರೈತ ನಾಯಕ. ನೋಡ್ರಿ, ರಾಜಕೀಯ ಲೀಡರ್ಗಳು ರೋಷವಾಗಿ ಮಾತಾಡ್ರು. ಇನ್ನೇನು ಅಧಿವೇಶನದಾಗ ಏನು ಕೂಗ್ತಾರೆ ನೋಡೋಣ. ಅವ್ರದ್ದು ಇವರು ಮಾನವೀಯತೆ ಇದ್ರೆ ರೈತರ ಬೆಂಬಲ ಕಟ್ಟಲಿ, ಬೆಂಬಲ ಬೆಲೆ ಘೋಷಣೆ ಮಾಡಲಿ, ನಿಂತು ಹೋರಾಟ ಮಾಡಲಿ. ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಕಾದು ನೋಡೋಣ ಮುಂದಿನ ವೆಬ್ಸೈಟ್ ಒಳಗೆ.